ಚಿದಾನಂದ ಅವರ ಭವಿಷ್ಯದಲ್ಲಿ ಆ ತಾಯಿ ಭಗವಂತ ಭೂಮಿ ತಾಯಿ ಯಾವ ರೀತಿ ಆಶೀರ್ವಾದ ಮಾಡಿ ಅವ್ರ ತಂದೆ ತಾಯಿ ಆಶೀರ್ವಾದ ಏನಿದೆಯೋ ಗೊತ್ತಿಲ್ಲ. ಅದು ಒಂದು ಸತ್ಯ. ಆತನ ಬೇರೆ ಬೋರ್ಡ್ಸನ್ನು ನೋಡಿದ್ರೆ ಈತ ಒಬ್ಬ ಹೃದಯ ಶ್ರೀಮಂತಿಕೆಯ ನಿಷ್ಕಲ್ಮಸವಾದ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾನೆ ಅನ್ನೋದು ನನ್ನ 45-50 ವರ್ಷದ ಅನುಭವ ಹೇಳ್ತಾ ಇದೆ. ಇವತ್ತಿಂದ ಚಿದಾನಂದಿಗೆ ಭಾರತೀಯ ಜನತಾ ಪಕ್ಷ ಒಂದು ಸಣ್ಣ ಅಪಚಾರವೂ ಕೂಡ ಆಗದಾಗೆ ನಡೆಸ್ಕೊಳ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋದಕ್ಕೆ ನಾನು ಪಕ್ಷದಲ್ಲಿರ್ತಕ್ಕಂಥ ಹಿರಿಯರಿಗೆ ಮನವಿಯನ್ನು ಮಾಡ್ತೀನಿ, ವಿನಂತಿಯನ್ನು ಮಾಡ್ತೀನಿ. ಅದನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತೀನಿ. ಚುನಾವಣೆ ಮುಗಿದು ಜೂನ್ 4ನೇ ತಾರೀಕು ಫಲಿತಾಂಶ ಬಂದ ಮೇಲೆ ಚಿದಾನಂದ ಅವರು ರಾಜ್ಯದ ರಾಷ್ಟ್ರದ ಭಾಗದಲ್ಲಿ ಒಬ್ಬ ಹಿಂದುಳಿದ ನಾಯಕನಾಗಿ ತನಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಜನಸೇವೆ ಮಾಡಬೇಕು ಅನ್ನೋ ಅವರ ಕಾತುರತೆ ಏನಿದೆ, ಆ ಕಾತುರತೆಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಸೋಮಣ್ಣ ಮಾಡ್ತಾರೆ.